ಅಮ್ಮ ಅಮ್ಮ, ಆ ಲಕ್ಕಿ ನಡೀತೈತೆ, ಆ ಲಕ್ಕಿ ನಡೀತೈತೆ, ಆ ಲಕ್ಕಿ ನಡೀತೈತೆ. ಈ ಮನೇಲಿ 3 ಜನ ಕಣ್ಣೀರು, ಕಲ್ಯಾಣ ಆಗದೆ ಕಣ್ಣೀರು. ಆ ಲಕ್ಕಿ ನಡೀತೈತೆ, ಆ ಲಕ್ಕಿ ನಡೀತೈತೆ. ಈ ಮನೇಲಿ ಮಂಗಳ ಕಾರ್ಯ ನಡೀತೈತೆ, ಮಂಗಳ ವಾದ್ಯ ಮೊಳಗ್ತೈತೆ, 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 ಮೊಳಗ್ತೈತೆ ಮಂಗಳವಾದ್ಯ. ಬೆಳಗಾಗಿ ಎದ್ ಬಂದ್ಬಿಟ್ಟ ಬುರುಡೆ ಬಿಡಕ್ಕೆ. ಬುರುಡೆ ಅಲ್ಲ ತಾಯಿ, ಬುರುಡೆ ಅಲ್ಲ. ಜಕ್ಕಮ್ಮ ಹೇಳ್ತಾಳೆ, ನಿಮ್ ಮನೆಗೆ ಒಂದು ಅಮೂಲ್ಯವಾದ ಜೀವ ಬರ್ತಾ ಇದೆ. ಕಳೆದೋಗಿರೋ ಕಾತುರಾಯ ಮತ್ತೆ ಮನೆಗ್ ಬರ್ತಾನೆ. ಚಂಡಿ ಆಗಿರೋ ಹೆಣ್ಣು ತಂಡಿ ಆಗ್ತಾಳೆ, ಗರುಮ್ ಆಗಿರೋ ಹೆಣ್ಣು ನರಮ್ ಆಗ್ತಾಳೆ. ಶುಭವಾಗತ್ತೆ ತಾಯಿ, ಶುಭವಾಗತ್ತೆ. ನೀನ್ ಹೇಳ್ತಿರೋದ್ ನಿಜನೇನಪ್ಪ? ನೀನ್ ಹೇಳ್ದಾಗೆ ನಡೆಯುತ್ತಾ? ನಮ್ ಬಾಯಲ್ಲಿ ಸುಳ್ಳು ಬರಲ್ಲ ತಾಯಿ, ಸುಳ್ಳು ಬರಲ್ಲ. ಈ ಮನೇಲಿ ಒಂದ್ ಮದ್ವೆ ನಡೀತೆ. ಒಂದೇನಾ? ಒಂದಲ್ಲ ತಾಯಿ, 2 ಮದ್ವೆ. ಎರಡೇನಾ? 2 ಅಲ್ಲ ತಾಯಿ, 3 ಮದ್ವೆ ನಡೀತೆ, 3 ಮದ್ವೆ. ಮಮ್ಮಿ, ನೀನ್ ಹೀಗೆ ಕೇಳ್ತಾ ಹೋಗು, 10 ಮದ್ವೆ ಆಗುತ್ತೆ ಅಂತಾನೆ. ಏನೋಲೈ, ಭವಿಷ್ಯ ಹೇಳ್ತೀಯಾ? ನಾನಲ್ಲ ತಾಯಿ, ಜಕ್ಕಮ್ಮ, ಜಕ್ಕಮ್ಮ ಹೇಳ್ತಾಳೆ. ಹೌದಾ? ಜಕ್ಕಮ್ಮ ಈಗ ನಿನಗ್ ಹೊಡೆ ಹಾಕಿದಾಳೆ. ಜೈ ಭವಾನಿ. ತಾಯಿ, ನಮ್ಮ ಗುರುಗಳು ಪರಮಹಂಸರು ಹೇಳ್ತಾ ಇದ್ದಾರೆ, ನಿಮಗ್ 3 ಜನ ಹೆಣ್ಣು ಮಕ್ಕಳು. ನಿಮ್ಮ ಮನಸ್ಸಿನಲ್ಲಿ ಒಂದು ಚಿಂತೆ ಇದೆ ತಾಯಿ, ಚಿಂತೆ ಇದೆ. ಅದು ಆದಷ್ಟು ಬೇಗ ಪರಿಹಾರ ಆಗತ್ತೆ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ. ನಿಮ್ಮ ಗುರುಗಳು ಇನ್ನೇನ್ ಹೇಳ್ತಾರೆ ಸ್ವಾಮಿ? ಆ ಚಿಂತೆ ಯಾವಾಗ ಪರಿಹಾರವಾಗುತ್ತೆ? ಜೈ ಭವಾನಿ, ಆದಷ್ಟು ಬೇಗ ಕಾಣದೆ ಹೋಗಿರೋ ಅಮೂಲ್ಯವಾದ ಒಂದು ಜೀವ ನಿಮ್ಮ ಮನೆಗೆ ಬರುತ್ತೆ. ಕಳೆದು ಹೋದ ಕಾರ್ತವರಾಯ ಮತ್ತೆ ಮನೆಗೆ ಬರುತ್ತಾನೆ. ಜೈ ಭವಾನಿ, ಜೈ ಭವಾನಿ. ಅಮ್ಮ, ಬೆಳಿಗ್ಗೆ ಆ ಬುಡ್ಬುಡ್ಕೆಯವನು ಇದೇ ಹೇಳಿದ್ದು. ಬೆಳಿಗ್ಗೆಯಿಂದ ಒಳ್ಳೆ ಶಿಕ್ಷಣಗಳೇ ಬರ್ತಾ ಇದೆ. ಅಕ್ಕ, 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 ಅಕ್ಕ. ಯಾರಪ್ಪ ನೀನು? ನಿನ್ಗೆ ಕೋಪ ಇದ್ರೆ ಒಂದೇಟ್ ಕೆನ್ನೆಗೆ ಹೊಡೆದ್ಬಿಡು. ಅಣ್ಣ ತಂಗಿಯನ್ ಮಾತ್ರ ಹಬ್ಬದ ದಿನ ದೂರ ಮಾಡಬೇಡ. ಯಾರಪ್ಪ ನೀನು? ನಾನಕ್ಕ, ನಾನು ನಂಜುಂಡಿ. ನಂಜುಂಡಿ? ನಮ್ ನಂಜುಂಡಿ 20 ವರ್ಷದ ಕೆಳಗೆ ಹೊಳೆಗ್ ಬಿದ್ದು ಸತ್ತೋದ್ನಲ್ಲ. ನಾನು ಹಾಗೆ ತಿಳ್ಕೊಂಡಿದ್ದಕ್ಕ, ನೀರಲ್ಲಿ ಬಿದ್ದು ಸತ್ತು ಹೋಗಿದ್ದೀನಿ ಅಂತ. ಕಣ್ ಬಿಟ್ಮೇಲೆ ಗೊತ್ತಾಯ್ತು ನಾನು ಇನ್ನೂ ಬದುಕಿದ್ದೀನಿ ಅಂತ. ಆಮೇಲೆ ಆಮೇಲೆ ಒಬ್ರು ಶ್ರೀಮಂತರು ನನ್ ಕಾಪಾಡಿ ಉಳ್ಸಿದ್ರು, ಬೆಳೆಸಿದ್ರು. ಆಮೇಲೆ ಏನಾಯ್ತಪ್ಪ? ನಾನ್ ಯಾರು ಅಂತ ಗೊತ್ತಾಗೋದಕ್ಕೆ 10 ವರ್ಷ ಆಯ್ತು. ನಮ್ಮೋರ್ ಯಾರು ಅಂತ ತಿಳ್ಕೊಳಕ್ಕೆ ಇನ್ನೂ 5 ವರ್ಷ ಬೇಕಾಯ್ತು. ಅಣ್ಣನ್ ನೋಡಿದ್ಯಾ? ಓ, ಅವನ್ ಕಣ್ಣೆ ಅವ್ನ್ ನಂಬ್ಲಿಲ್ಲ. ಸಂತೋಷಕ್ ನನ್ ತಬ್ಕೊಂಡು ಗಟ್ಟಿಯಾಗಿ ಹತ್ಬಿಟ್ಟ. 1 ವಾರ ಆಯ್ತು ಅವನ ಅಳು ನಿಲ್ಸಕ್ಕೆ. ಅಣ್ಣ ನನ್ ಕೇಳದ್ನ? ಸಿಕ್ಕಾಬಟ್ಟೆ ಕೇಳ್ದ. ರಾಮನಾಮದ್ ಕಾಪಿ ಪುಸ್ತಕ ತುಂಬಾ ನಿನ್ ಹೆಸರೇ ಬರೀತಾ ಇದ್ದಾನೆ, ಸೀತಾ ಸೀತಾ ಅಂತ. ಅವನೇ ಈ ಅಡ್ರೆಸ್ ಕೊಟ್ಟಿದ್ದು. ಯಾಕಕ್ಕ ಹಾಗ್ ನೋಡ್ತಾ ಇದ್ಯಾ? ಇನ್ನೂ ನನ್ ಮೇಲೆ ನಂಬಿಕೆ ಬರ್ಲಿಲ್ವಾ? ನೋಡು, ಕಣ್ಣಮ್ಮನ ಜಾತ್ರೆಯಲ್ಲಿ ನೀನು ಹಚ್ಚೆ ಉಳಿಸಿದ್ದು. ನಂಜುಂಡಿ, ನಂಜುಂಡಿ ಅಕ್ಕ, ನಂಜುಂಡಿ ಅಕ್ಕ, ನಂಜುಂಡಿ ಅಕ್ಕ, ನಂಜುಂಡಿ ಅಕ್ಕ, ನಂಜುಂಡಿ ಅಕ್ಕ. ರೀ ರೀ, ಏನು ಅಂದ್ರೆ? ಏನೇ? ನಂಜುಂಡಿ ಬಂದಿದ್ದಾನೆ ರೀ, ನಮ್ ನಂಜುಂಡಿ. ಯಾವ ನಂಜುಂಡಿನೇ? ನನ್ ತಮ್ಮ ರೀ, ನನ್ ಬಡ ಹುಟ್ಟವನು. ನಾನ್ ಹೇಳ್ತಾ ಇರ್ಲಿಲ್ಲ ನನ್ಗೊಬ್ಬ ತಮ್ಮ ಇದ್ದ, ಅವನ್ ಹೊಳೆಲ್ ಬಿದ್ದು ಸತ್ತೋದ ಅಂತ. ಅವನೇ ರೀ. ನೀರೊಳಗೆ ಬೆಳೆದು ಇಷ್ಟು ದೊಡ್ಡವನಾಗಿ ಬಂದ್ಬಿಟ್ಟ. ನಾನೇನ್ ಮಚ್ಚಕನೆ ತಮ್ಮನ್ನ ನೀರಲ್ಲೇ ಬೆಳೆಯೋಕೆ. ಅಕ್ಕ, ಇವ್ರು ನಿಮ್ ಭಾವ ಕಣೋ.
ಬಾವಾ ಬಾವಾ ಮೈಸೂರೇ ಬಾವಾ 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 ಬಾವಾ. ಅಕ್ಕ ಯಾರೀ ಕನ್ಯೆ? ನನ್ ದೊಡ್ಡ ಮಗಳು ದೇವಿ. ದೇವಿ 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 ನಮ್ಮ ಅಕ್ಕ ಮಗಳೇ ದೇವಿ 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 ಅಯ್ಯೋ ದೇವಿ ದೇವಿ. ನಾಚಿಕೆ ಆಗಲ್ಲ? ನಾನು ಎಳೆ ಮಗುನ ವಯಸ್ಸಿಗೆ ಬಂದ್ ಹುಡುಗಿನ ಹೀಗ್ ತಪ್ಕೋತಿಯಲ್ಲ, ತಲೆ ಕೆಟ್ಟಿದ್ಯಾ ನಿಂಗೆ? ಕೆಟ್ಟಿತ್ತು, ಈಗ ಸರಿ ಹೋಯ್ತು. ನಂಜುಂಡಿ, ಏನೋ ನೀನ್ ಹೇಳ್ತಾ ಇರೋದು? ನಿಜಾಕ ನಾನ್ ನೀರಲ್ಲಿ ಮುಳುಗೋದ್ ಭಯಕ್ಕೆ ನನ್ ಹೃದಯ ಹೆದರಿ ಪದ್ರಗುಟ್ಟಿ ನಾನ್ ಯಾರು ನನಗೆ ಮರ್ತೋಗಿತ್ತು. ಆಮೇಲೆ ಆಮೇಲೆ ನನ್ ಸಾಕ್ತದೆ ಅಂತ ನನ್ ನಿಮಾನ್ಸ್ ಅಡ್ಮಿಟ್ ಮಾಡಿದ್ರು. ನಿಮ್ಮಾನ್ಸ್ ಅಂದ್ರೆ? ಅದೇಕ ಮಾನಸಿಕ ಚಿಕಿತ್ಸಾ ಕೇಂದ್ರ. ಅದೇ ಹುಚ್ಚಾಸ್ಪತ್ರೆ. ಕರೆಕ್ಟ್. ಅಲ್ಲಿ ಡಾಕ್ಟರ್ ನರಸಿಂಹನ್ ಅಂತ ಇದ್ದಾರೆ, ಅವರೇ ನಂಗೆ ಟ್ರೀಟ್ ಮಾಡಿದ್ದು. ಓ ಅಕ್ಕ, ಈ ಬಾಲಕಿಯರು ಯಾರು? ನಮ್ ದೇವಿ ತಂಗಿರು, ಲಕ್ಷ್ಮಿ, ಸರಸ್ವತಿ. ದೇವಿ ತಂಗಿರ? ಲಕ್ಷ್ಮಿ ಸರಸ್ವತಿ ಲಕ್ಷ್ಮಿ ಸರಸ್ವತಿ ಲಕ್ಷ್ಮಿ ಸರಸ್ವತಿ. ಬಾಯಿ. ಅಕ್ಕ, ಈ ವಾಮನ ಯಾರು? ಈ ಸೈಂಧವ ಯಾರು? ಇವನು ಡಿಎಂಒ ದಾಮೋದರನ ಮಗ ಕೃಷ್ಣಮೂರ್ತಿ. ಇವನು ಡಿಒ ದಯಾನಂದ ಮಗ ಪುಟ್ಟಸ್ವಾಮಿ. ನಾವಿಬ್ರು ಪ್ರೀತಿಗೆ ಕಿಟ್ಟು ಪುಟ್ಟು ಅಂತ ಕರಿತೀವಿ. ಪ್ರೀತಿನಾ? ಹೌದಪ್ಪ, ನಮ್ ಲಕ್ಷ್ಮಿನೂ ಸರಸ್ವತಿನೋ ಇವ್ರಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ. ಇವರಿಬ್ಬರ ಕಥೆ ಏನೋ ಮುಗೀತು. ವಾಟ್ ಅಬೌಟ್ ಮೈ ದೇವಿ ಕಲ್ಯಾಣ? ಅದೇಪ್ಪ ದೊಡ್ಡ ಚಿಂತೆ ಆಗಿರೋದು. ಚಿಂತೆ ಏಕೆ ಬಾವ, ನಾನುಂಗುವೆ ನಿನ್ನ ನೋವ, ಕೊಡುವೆ ನನ್ನ ಜೀವ, ಮಾಡುವೆ ನಿನ್ನ ಮಾವ. ಎಸ್, ಕರೆಕ್ಟ್. ನಿಜವಾಗ್ಲೂ ಇದು ಹುಚ್ಚಾಸ್ಪತ್ರೆ ಕೇಸೆ. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ನನ್ನ ಹೆಸರು ದೇವಿ ಅಂತ. ಎಸ್, ಒಂದ್ ಇನ್ಫಾರ್ಮೇಶನ್ಗೋಸ್ಕರ ಇಲ್ಲಿಗೆ ಬಂದೆ. ಏನ್ ಹೇಳಿ? ನಂಜುಂಡಿ ಅನ್ನೋ ಹೆಸರಿನ ಪೇಷಂಟು ನಿಮ್ಮಲ್ಲಿದ್ರಾ? ಎಸ್, ಏಕೆ, ಏನ್ ಸಮಾಚಾರ? ಏನೂ ಇಲ್ಲ, ಅವ್ರು ನನ್ನ ಮೆಟ್ರನಲ್ ಅಂಕಲ್ ಅಂತ ಹೇಳ್ಕೊಂಡು ಮನೆಗೆ ಬಂದಿದ್ದಾರೆ. ಇಷ್ಟು ವರ್ಷ ನಾವ್ ಯಾರು ಅವ್ರನ್ನ ನೋಡಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅವರೊಂಥರ ವಿಚಿತ್ರವಾಗಿ ಆಡ್ತಾರೆ. ವಿಚಿತ್ರವಾಗಿ ಅಂದ್ರೆ? ಲಿಟ್ಲ್ ಅಬ್ನಾರ್ಮಲ್ ಅನ್ಕೊಳ್ಳಿ. ಅವ್ರು ಹೇಗೆ, ಅವ್ರ ಇಲ್ಲಿಂದ ಹೋಗುವಾಗ ಸಂಪೂರ್ಣವಾಗಿ ಗುಣವಾಗಿ ಹೋದ್ರಾ ಇಲ್ವಾ ಅಂತ ತಿಳ್ಕೊಳಕ್ ಬಂದೆ. ಫಸ್ಟ್ ಕ್ಲಾಸ್ ಆಗಿ ಗುಣ ಆಗಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಅವ್ರು ಹೊರಗಡೆ ಇರೋ ನಾರ್ಮಲ್ ಜನಕ್ಕಿಂತ ಹೆಚ್ಚಿಗೆ ಚುರುಕಾಗಿದ್ದಾರೆ. ಈ ಮಾತು ನಿಜ ತಾನೆ? ಬರ್ಕೊಡ್ಲೇನು? ಓಹ್, ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ವೆಲ್ಕಮ್. ಹಲೋ ಹಲೋ, ನಾನು ಡಾಕ್ಟರ್ ನರಸಿಂಹನ್ ಮಾತಾಡ್ತಾ ಇರೋದು. ಹಲೋ ಡಾಕ್ಟರ್, ಏನ್ ವಿಷಯ ಹೇಳಿ? ಏನೂ ಇಲ್ಲ, ನೀವು ನಿರೀಕ್ಷೆ ಮಾಡಿದಾಗೆ ಆಯ್ತು. ದೇವಿ ಇಲ್ಲಿಗೆ ಬಂದಿದ್ಲು ನಿಮ್ ಬಗ್ಗೆ ಎನ್ಕ್ವೈರಿ ಮಾಡೋದಕ್ಕೆ. ಶಿ ಸೀಮ್ಸ್ ಟು ಬಿ ವೆರಿ ಸ್hrewd ಅಂಡ್ ಇಂಟೆಲಿಜೆಂಟ್. ಐ ನೋ ದಟ್. ನೀವೇನ್ ಹೇಳಿದ್ರಿ? ನಾನು ಸರಿಯಾಗಿ ಹೇಳಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹೊಸ ಪ್ರೇಮದಲ್ಲಿ, ಹೊಸ ಸ್ನೇಹದಲ್ಲಿ ನವ ಜೀವನದ ಸವಿ ಕಂಡೆ. ಹೊಸ ಸಂಬಂಧ ಆನಂದ ಹೊಸ ಬಾಳಿನಿಂದ. ಹೊಸ ಪ್ರೇಮದಲ್ಲಿ, ಹೊಸ ಸ್ನೇಹದಲ್ಲಿ ನವ ಜೀವನದ ಸವಿ ಕಂಡೆ. ಹೊಸ ಪ್ರೇಮದಲ್ಲಿ ಹೊಸ ಸ್ನೇಹದಲ್ಲಿ ನವ ಜೀವನದ ಸವಿ ಕಂಡೆ. ಹೊಸ ಪ್ರೇಮದಲ್ಲಿ ಹೊಸ ಸ್ನೇಹದಲ್ಲಿ ನವ ಜೀವನದ ಸವಿ ಕಂಡೆ. ಹೊಸ ಸಂಬಂಧ ಆನಂದ ಹೊಸ ಬಾಳಿನಿಂದ. ಹೊಸ ಸಂಬಂಧ ಆನಂದ ಲಾಲ ಲಾಲ ಲಾ. ಹೊಸ ಪ್ರೇಮದಲ್ಲಿ. ನಿನ್ ತಮ್ಮ ಒಂದ್ ದಿವಸ ಇಲ್ಲಿರೋ ಹೊತ್ತಿಗೆ ಮನೆ ಅಟ್ಮಾಸ್ಫಿಯರ್ನೇ ಹಾಳು ಮಾಡ್ಬಿಟ್ಟ. ಇನ್ನೊಂದು ವಾರ ಏನಾದ್ರೂ ಇಲ್ಲೇ ಇದ್ರೆ ಇಡೀ ಸಂಸಾರನೇ ನಿಮಾನ್ಸ್ಗೆ ಹೋಗ್ಬೇಕಾಗುತ್ತೆ. ನಿನ್ ಸಮೇತ ದೇವಿ, ನೀನೇ ನಮ್ಗೆಲ್ಲ ಲೀಡರ್, ನಾವು ನಿನ್ ಫಾಲೋವರ್ಸ್. ಫ್ಯಾಂಟಾಸ್ಟಿಕ್ ರಘು, ನಿಜಲ್ಲ ಗ್ರೇಟ್ ಬಿಡಮ್ಮ. ನಮ್ ಕೆಲಸ ಆಗಲ್ಲ. ಬ್ಯೂಟಿಫುಲ್. ಬೇರೆ ಏನ್ ಕುಡಿತೀಯೋ? ಕೂಲ್ ಡ್ರಿಂಕ್ಸ್. 3 ಕೋಲ. ಏನ್ ಕೆಪಾಸಿಟಿನೋ, ನಮ್ಮ ಎದುರುಗಡೆ ಎಲ್ಲಾರು ಹಾಕಿ ಫೂಲ್ ಮಾಡ್ಬಿಟ್ಟಿಲ್ಲ. ಹೌದು, ಅವ್ರು ನಂಜುಂಡಿ ಅಂತ ಒಬ್ಬ ತಮ್ಮ ಇದ್ದಾನೆ ಅಂತ ನಿನಗೆ ಗೊತ್ತಾಯ್ತು? ಹಚ್ಚೆ ಬೇರೆ,
ಎಲ್ಲೋ ಪತ್ತೆ ಮಾಡ್ದೆ. ಅದನ್ನೆಲ್ಲ ಹೇಳ್ತಾರ, ಅದೆಲ್ಲ ಟ್ರೇಡ್ ಸೀಕ್ರೆಟ್. ಹೋಗ್ಲಿ, ಇನ್ನೇನಾದ್ರೂ ಪ್ರೋಗ್ರೆಸ್ ಆಯ್ತಾ? ಓ, ಒಂದ್ ಲೆವೆಲ್ ಮನೆನೇ ಸುಧಾರಿಸ್ಬಿಟ್ಟಿದೀನಿ. ನೆಕ್ಸ್ಟ್ ಸ್ಟೆಪ್ ದೇವಿ, ವಿತ್ ಇನ್ ಎ ವೀಕ್ ಅವಳು ನನ್ನ ಜೊತೆ ಪಾರ್ಕ್ ಕರ್ಕೊಂಡ್ ಬರ್ತೀನಿ. ಅವಾಗ ನೋಡಿ. ಅದಷ್ಟು ಸುಲಭ ಅಲ್ಲ ಮರಿ, ಅದು ಕಾಡ್ ಕಲ್ಲು. ಕಲ್ಲನ್ ತಬ್ಕೊಂಡ್ ಮುತ್ಕೊಟ್ರೆ ಹಲ್ ಮುರಿತೆ ಅನ್ನೋದು ಮರಿಬೇಡ್ವೋ. ಕಲ್ಲನ್ ಕರಗಿಸೋ ವಿದ್ಯೆ ನನಗೆ ಕರತಲಾ ಮಲಕ. ಓಹೋ, ಅದು ಗೋರ್ಕಲ್ಲು. ಅದಕ್ಕೆ ಡಿಕ್ಕಿ ಕೊಟ್ಟು ಬುರುಡೆ ಹೊಡ್ಕೊಂಡಿರನ್ನ ತೋರಿಸ್ತೀನಿ, ಬಾ ನಡಿಯೋ. ಪಾಪ. ಇದೇನೋ ಭಗ್ನ ಪ್ರೇಮಿಗಳ ಸಂಘ? ಅದೇಪಾ, ನಮ್ ದೇವಿನ ಲವ್ ಮಾಡಕ್ ಹೋಗಿ ಮುಖಭಂಗ ಆಗಿರೋ ಮಹಾತ್ಮರೆಲ್ಲ ಒಂದ್ ಸಂಘ ಇಟ್ಕೊಂಡಿದ್ದಾರೆ, ಭಗ್ನ ಪ್ರೇಮಿಗಳ ಸಂಘ ಅಂತ. ಒಳಗ್ ಬಾ, ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇವ್ರು ಯಾರು ಗೊತ್ತಾ? ನಮ್ ಫ್ರೆಂಡ್ ನಂಜುಂಡಿ ಅಂತ, ಡೇವಿಸ್ ಲೇಟೆಸ್ಟ್ ಲವ. ಬರೀ ಲವ್ ಅಲ್ಲ ಬ್ರದರ್, ಲವ್ ಮಾಡಿ ಮದುವೆನ ಮಾಡ್ಕತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಹಾಗಾದ್ರೆ ನೀವು ಇಲ್ಲಿಗೆ ಬರ್ಲೇಬೇಕಾದ್ದೆ, ನಮ್ಮ ಭಗ್ನ ಪ್ರೇಮಿಗಳ ಸಂಘಕ್ಕೆ ಮೆಂಬರ್ ಆಗ್ಲೇಬೇಕಾದ್ದೆ, ಇಸ್ಪಿಟ್ ಆಡ್ಬೇಕಾದ್ದೆ, ಕೇರಂ ಆಡ್ಬೇಕಾದ್ದೆ, ಹುಡುಕ್ತಲ ತಿರುಗಿ ಬೀಳ್ಬೇಕಾದ್ದೆ. ಯಾಕೆ ಅಂದ್ರೆ ನಾವೆಲ್ಲರೂ ದೇವಿ ಸ್ವಯಂವರಕ್ಕೆ ಹೋಗಿ ಫೇಲ್ಯೂರ್ ಆಗಿ ಬಂದಿರೋ. ಸ್ವಯಂವರಕ್ಕೆ ಬಂದವರೆಲ್ಲ ಶಿವಧನ್ಸನ್ ಎತ್ತೋ ಹಾಗಿದ್ದಿದ್ರೆ ಸೀತೆ ಶ್ರೀರಾಮಚಂದ್ರನ್ ಹೆಂಡತಿ ಆಗ್ತಿರ್ಲಿಲ್ಲ. ಹಾಗೆ ನೀವೆಲ್ಲ ದೇವಿ ಸ್ವಯಂವರಕ್ಕೆ ಪ್ರಯತ್ನ ಪಟ್ರು ಶ್ರೀರಾಮಚಂದ್ರ ಒಬ್ಬ ಇರ್ಲೇಬೇಕಲ್ಲ, ಅದು ನಾನೇ. ಹಾ, ಅದಷ್ಟು ಸುಲಭ ಅಲ್ಲ ಸರ್. ನನ್ನ ಅನುಭವ ಹೇಳ್ತೀನಿ ಕೇಳಿ. ನಾನು ನಿಮ್ ಹಾಗೆ ದೇವಿನ್ ಲವ್ ಮಾಡ್ದೆ. ಹೇಗಾದ್ರೂ ಮಾಡಿ ನನ್ ಪೌರುಷಾನ್ ತೋರಿಸ್ಬೇಕು, ಅವಳು ಮೆಚ್ಚುಗೆ ಪಡಿಬೇಕು ಅಂತ ಹೇಳಿ ಒಬ್ಬ ರೌಡಿನ್ ಕರ್ಸಿ ದೇವಿ ಕಾಲೇಜ್ಗೆ ಹೋಗೋವಾಗ ಅವಳನ್ನ ಚುಡಾಯಿಸು, ನಾನ್ ಬಂದ್ 4 ಒದ್ದಾಗ ನೀನ್ ಅಲ್ಲಿಂದ ಓಡ್ ಹೋಗು ಅಂತ ಹೇಳಿ ಅವನಿಗೆ 100 ರೂಪಾಯಿ ಕೊಟ್ಟು ಕಳಿಸ್ದೆ ಸರ್. ನೋಡಲ್ ಬರ್ತಾ ಇದ್ದಾಳೆ, ರೆಡಿಯಾಗಿರು, ಹುಷಾರು. ಬರ್ತೀಯ ಚಿನ್ನ? ಎಲ್ಲಿಗೆ? ಯಾವ್ದಾದ್ರೂ ಪೊದೆಗೆ. ಯಾಕೆ? ಮಜಾ. ಏಯ್, ಹುಡುಗಿರ್ನ ಚುಡಾಯಿಸ್ತೇನೋ, ದೇವಿ ತಲ್ಟೆಗೆ ಬರ್ತೀನೋ? ಎಲ್ಲಿಗೆ ಬರ್ಬೇಕು? ಎಲ್ಲಿಗೂ ಬೇಡ, ನಂದೇನ್ ತಪ್ಪಿಲ್ಲ. ಅವ್ನು ನನ್ಗೆ 100 ರೂಪಾಯಿ ಕೊಟ್ಟು ಕಳಿಸ್ತಾ, ಅದಕ್ಕೋಸ್ಕರ ಬಂದೆ. ನೋಡಿದ್ರ ನನ್ನ ಪರಿಸ್ಥಿತಿ ಏನಾಯ್ತು ಅಂತ? ನೀವ್ ಅಪ್ರೋಚ್ ಮಾಡಿದ ರೀತಿ ಸರಿ ಇಲ್ಲ. ನೇರವಾಗಿ ಹೋಗಿ ದೇವಿ ಐ ಲವ್ ಯು ಅಂತ ಹೇಳ್ಬೇಕಾಗಿತ್ತು. ನಾನು ಹಾಗೆ ಹೇಳಬೇಕು ಅಂತ ಅವ್ರ ಮನೆಗೆ ಅವಳನ್ನೇ ಹುಡುಕೊಂಡು ಹೋದೆ ಸಾರ್. ದೇವಿ. ಓ, ಪ್ರೇಮ್ ಕುಮಾರ್, ಏನ್ ಸಮಾಚಾರ? ಕ್ಯಾನ್ ಐ ಸಿಟ್ ಪ್ಲೀಸ್? ದೇವಿ, ನನಗೆ ಸುತ್ತಿ ಬಳಸಿ ಮಾತಾಡೋದಕ್ಕೆ ಬರಲ್ಲ. ಇರೋ ವಿಷಯ ನೇರವಾಗಿ ಹೇಳ್ಬಿಡ್ತೀನಿ. ಐ ಲವ್ ಯು, ಐ ವಾಂಟ್ ಟು ಕಿಸ್ ಯು, ಐ ಲೈಕ್ ಯು. Is it? I want to hit you. ಅಯ್ಯೋ ದೇವಿ, Now I want to kick you. ಇದು ನನ್ನ ಪರಿಸ್ಥಿತಿ ಸರ್. ಅವಳು ಇಂಥ ಗಟ್ಗಿತಿ ಅಂತ ಗೊತ್ತಿದ ಮೇಲೆ ಸೇಫ್ ಗಾರ್ಡ್ ಮಾಡ್ಕೊಂತಾನೆ ಹೋಗ್ಬೇಕು. ಅಯ್ಯೋ ಸ್ವಾಮಿ, ನಾನು ಬಾಡಿ ತುಂಬಾ ಕವಚ ಹಾಕೊಂಡು ಸೇಫ್ ಗಾರ್ಡ್ ಮಾಡ್ಕೊಂಡು ಆ ದೇವಿ ಮನಸ್ಸನ್ನ ಗೆಲ್ಲಬೇಕು ಅಂತ ಕುದುರೆ ಮೇಲೆ ಹೋದೆ. ಹಾಯ್ ದೇವಿ. Hi. ದೇವಿ, ನಾನು ನಿನ್ ಲವ್ ಮಾಡ್ತಾ ಇದ್ದೇನೆ. ನೀನ್ ಓಕೆ ಅಂದ್ರೆ
ನನ್ನಲ್ಲಿರೋ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರ್ಕೊಡ್ತೀನಿ. ಬರ್ತೀಯಾ? ಬ್ಲಾಗರ್, ನೀನು ನನ್ನ ಬರ್ತೀಯಾ ಅಂತ ಕೇಳ್ತೀಯಾ? ನಿನ್ನೆಲ್ದಲ್ಲೇ ನಿಮ್ ಮಜ್ಜನ ಕೇಳಕ್ಕಾಗತ್ತಾ? ನಿನಗೆಲ್ಲೋ ಗ್ರಹಚಾರ. ಹ, ನೀನೇನು ಮಾಡಕ್ಕಾಗಲ್ಲ. ನಾನ್ ಮೇಲೆ, ನೀನ್ ಕೆಳಗೆ. ನಾನ್ ಮನಸ್ಸು ಮಾಡಿದ್ರೆ ಈ ರಸ್ತೆಲೆ ನಿನ್ನ ಎಲ್ರಿಗೂ ತಪ್ಕೋಬಹುದು. ನೀನ್ ಹೊಡೆಯಕ್ಕೂ ಆಗಲ್ಲ, ಬಡಿಯಕ್ಕೂ ಆಗಲ್ಲ. ನೋಡ್ದ್ಯಾ ಈ ಲೋಹದ ಕವಚನ? ಸೇಫ್ ಗಾರ್ಡ್ ಮಾಡ್ಕೊಂಡಿದ್ದೀನಿ, ಸೇಫ್ ಗಾರ್ಡ್. ನೀನ್ ಕವಚ ಹಾಕೊಂಡಿದ್ಯೋ ಫುಲ್, ನೀನ್ ಕುದುರೆ ಕವಚ ಹಾಕಿಲ್ವಲ್ಲ. ಆಮೇಲೆ ದೇವಿನೇ ಕರುಣೆ ತೋರಿಸಿ ನನ್ನ ಆಸ್ಪತ್ರೆಗೆ ಸೇರ್ಸಿದ್ಲು ಸರ್. ಇಷ್ಟೆಲ್ಲ ಆದ್ಮೇಲೂ ನಿಮಗ್ ಧೈರ್ಯ ಇದೆಯಾ? ದೇವಿನ್ ಲವ್ ಮಾಡ್ತೀರಾ? ಎಸ್, 100% ಗ್ಯಾರಂಟಿ. ಹೇಗ್ ಮಾಡ್ತೀಯೋ? ಯಾವ ರೂಟ್ ಹಿಡಿತೀಯೋ? ಇವನು ಬಾಯಿಲ್ ಹೇಳೋನಲ್ಲ, ಮಾಡಿ ತೋರ್ಸೋನು. ನೀವೇ ನೋಡಿ.